ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಯಾಟರ್ಡೇ ಸೋಲೋ ರೈಡ್ ಸೀರೀಸಲ್ಲಿ ನಾನು ಬೆಟ್ಟನಪಾಳ್ಯ ಹತ್ತಿರ ಇರುವಂತಹ ಶ್ರೀ ಸ್ತಂಭದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಶುರುವಾಗಿ ಸುಮಾರು 19 ವರ್ಷ ಆಗಿದೆ. ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಪ್ರತಿ ಶನಿವಾರ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಯಾರೇ ಭಕ್ತರು ಬರಲಿ ಅವ್ರಿಗೆ ಇಲ್ಲಿ ಅನ್ನದಾನ ಮಾಡಲಾಗುತ್ತೆ. ಸೊ ಇದು ಈ ದೇವಸ್ಥಾನದ ಒಂದು ವಿಶೇಷ. ಇಲ್ಲಿ ಕಾರ್ ಪಾರ್ಕಿಂಗ್ಗೆ ಕೂಡ ಸಾಕಷ್ಟು ಜಾಗ ಇದೆ. ನಾನು ನನ್ನ ಸೈಕಲ್ ಕೂಡ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ನಾನು ಸೈಕ್ಲಿಂಗ್ಗೆ ಬೆಳಗ್ಗೆನೇ ಹೊರಟಿರೋದ್ರಿಂದ ಅಷ್ಟೊಂದು ಕ್ರೌಡ್ ಇಲ್ಲ ದೇವಸ್ಥಾನದಲ್ಲಿ. ಮತ್ತು ದೇವಸ್ಥಾನದ ಹೊರಗೆ ಸ್ವಲ್ಪ ದೂರದಲ್ಲಿ ನವಿಲುಗಳು ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸ್ತಂಭದ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿ ದೇವಸ್ಥಾನ ಆದಮೇಲೆ ಇದರ ಹತ್ತಿರದಲ್ಲೇ ಇರುವಂತಹ ಶಿರಡಿ ಸಾಯಿ ಆನಂದಮಯಿ ದೇವಸ್ಥಾನ ಕೂಡ ಇದೆ. ಸೊ ನೀವೇನಾದರೂ ಶಿರಡಿ ಸಾಯಿ ಭಕ್ತರಾಗಿದ್ದರೆ ಇಲ್ಲಿಗೂ ಕೂಡ ಬರ್ಬೋದು. ಇದು ಕೂಡ ಬಹಳಷ್ಟು ವರ್ಷ ಆಗಿದೆ ಶುರು ಮಾಡಿ. ನಾನು ಇದಕ್ಕೆ ಮುಂಚೆ ಕೂಡ ಸುಮಾರು ಬಾರಿ ಇಲ್ಲಿಗೆ ಬಂದಿದ್ದೀನಿ. ಅಂದರೆ ಅದರ ಸೈಕಲಲ್ಲಿ ಮೊದಲನೇ ಸಲ ಬರ್ತಾ ಇರೋದು. ಸೊ ಇಲ್ಲಿ ಒಂಥರ ಮಿನಿ ಶಿರಡಿ ಅಂತ ಹೇಳ್ಬೋದು. ಯಾಕೆಂದರೆ ಹಾಗೆ ಮಾಡಿದ್ದಾರೆ ನೋಡಿ. ನೀವು ಬರ್ತಾ ಇದ್ದಂಗೆ ಇಲ್ಲಿ ಖಂಡೋಬಾ ದೇವಸ್ಥಾನ ಕಾಣುತ್ತೆ. ಶಿರಡಿಯಲ್ಲೂ ಕೂಡ ನಿಮಗೆ ನೆನಪಿದ್ರೆ ಮೊದಲು ಖಂಡೋಬಾನ ನಮಸ್ಕರಿಸಿ ಬೇರೆ ಮೇನ್ ಬಾಬಾ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರೋಂಗೆ ಇದು ಮೇನ್ ದೇವಸ್ಥಾನ. ಹಾಗೆ ಮುಂದೆ ಹೋಗ್ತಾ ನಾನು ತೋರಿಸ್ಕೊಂಡ್ಬರ್ತೀನಿ. ಇದು ಮೇನ್ ಶ್ರೀ ಶಿರಡಿ ಸಾಯಿಬಾಬಾ ಅವರ ವಿಗ್ರಹ. ಇದು ದೇವಸ್ಥಾನದ ಒಳಭಾಗ. ಇಲ್ಲಿ ಮೇಲ್ಗಡೆ ಶ್ರೀಮತಿ ಸಂಯುಕ್ತ ಮಹೇಶ್, ಸೊ ಇವರು ಸ್ಥಾಪನೆ ಮಾಡಿರೋದು. ಇಲ್ಲಿನ ನನಗೆ ತಿಳಿದಿರೋ ಚರಿತ್ರೆ ಪ್ರಕಾರ ಅವರಿಗೆ ಅವರ ತೋಟದಲ್ಲಿ ಬಾಬಾ ಅವರ ವಿಗ್ರಹ ಸಿಕ್ಕಿ ಅದಾದಮೇಲೆ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ನೀವು ಬಾಬಾ ವಿಗ್ರಹದ ಹತ್ತಿರ ಕೂಡ ಹೋಗ್ಬೋದು. ಅಲ್ಲಿ ಕೂಡ ಬಿಡ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ದೇವಸ್ಥಾನದ ಸುತ್ತ 108 ಚಪ್ಪಡಿ ಕಲ್ಲುಗಳಿದೆ, ಅಂದರೆ ಸ್ಕ್ವೇರಲ್ಲಿ. ಸೊ ಇದರಲ್ಲಿ ಒಂದೊಂದು ಕಲ್ಲು ಮೇಲೆ ನಂಬರ್ ಬರೆದಿದ್ದಾರೆ. ಸೊ ಇದರಲ್ಲಿ ನೀವು ಓಂ ಶ್ರೀ ಸಾಯಿನಾಥ ನಮಃ ಅಂತ ಈ ಒಂದು ನಾಮವನ್ನು ಜಪಿಸ್ತಾ ಹೋಗ್ಬೋದು. ಇಲ್ಲಿಂದ ಶುರುವಾಗಿ ನಿಮಗೆ ಇಡೀ ಒಂದು ಪ್ರಾಂಗಣ ಸುತ್ತು 108 ಜಪಮಾಲೆ ಆದಂಗೆ ಆಗುತ್ತೆ. ಸೊ ಬನ್ನಿ ಹೋಗೋಣ. ಇಲ್ಲಿ ಒಂದು ಚಿಕ್ಕ ಗಣೇಶನ ದೇವಸ್ಥಾನ ಕೂಡ ಇದೆ. ಮತ್ತೆ ನೋಡಿ ಇಲ್ಲಿ ಬೇವಿನ ಮರ ಕೂಡ ಇದೆ. ಬೇವಿನ ಮರದ ಅಡಿಯಲ್ಲಿ ಕೂಡ ಒಂದು ಬಾಬಾ ವಿಗ್ರಹ ಇದೆ ಮತ್ತು ಒಂದು ದೇವಿ ವಿಗ್ರಹ ಇದೆ. ಇಲ್ಲಿನ ಇನ್ನೊಂದು ಮೇನ್ ಅಟ್ರಾಕ್ಷನ್ ಏನು ಅಂದರೆ, ಶಿರಡಿಯಲ್ಲಿ ಹೇಗೆ ದ್ವಾರಕಾಮಾಯಿ ಇದೆಯೋ ಅದೇ ಥರ ಇಲ್ಲಿ ದ್ವಾರಕಾಮಾಯಿಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಡಾರ್ಕ್ ಇದೆ, ಆದರೂ ಆದಷ್ಟು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಶಿರಡಿಯಲ್ಲಿ ಹೇಗೆ ನಿಮಗೆ ಧ್ವನಿ ಕಾಣುತ್ತೋ ಇಲ್ಲೂ ಕೂಡ ಅದೇ ಧ್ವನಿಯನ್ನು ನೋಡ್ಬೋದು. ಇಲ್ಲಿ ಸ್ವಲ್ಪ ಕತ್ಲಾಗಿರೋದ್ರಿಂದ ಅಷ್ಟು ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಪುಸ್ತಕಗಳನ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿ ನೀವು ಸಾಯಿನಾಮವನ್ನು ಬರೀಬಹುದು. ನಿಮಗೆ ಎಷ್ಟು ಕೈಲಾದರೆ ಇರುವಂಥ ಸಮಯದಲ್ಲಿ ಇಲ್ಲಿ ಬರೀಬಹುದು.
ಸೊ ಇದು ಇವತ್ತಿನ ವ್ಲಾಗ್. ಸೈಕ್ಲಿಂಗ್ ಮಾಡ್ಕೊಂಡು ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇದ್ದೀನಿ. ಸೊ ಆದಷ್ಟು ದೇವಸ್ಥಾನದ ಬಗ್ಗೆ ಮಾಹಿತಿನ ತಿಳಿಸಿದ್ದೀನಿ. ಸೊ ಇದು ಒಂದು ಒಳ್ಳೆ ಜಾಗ, ಕಾಮಾಗಿದೆ, ಪೀಸ್ಫುಲ್ ಆಗಿದೆ. ನೀವು ಕೂಡ ಟೈಮ್ ಆದಾಗ ಇಲ್ಲಿ ಬರ್ಬೋದು. ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ.